ಹಲೋ ಗೈಸ್, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಸೊ ಇವತ್ತಿನ ನಮ್ಮ ವಿಡಿಯೋ ವಿಷಯ ಬಂದು, ಈಗ ನಿಮ್ಮ ಕರೆಂಟ್ ಸಿಚುಯೇಷನ್ ಏನು ನಡೀತಾ ಇದೆ, ಈ ಒಂದು ಪರಿಸ್ಥಿತಿ ನಿಮ್ಮದು ಇದು ಶಾಶ್ವತವಾಗಿ ಹೀಗೆ ಇರುತ್ತಾ ಅಥವಾ ಇದು ಬದಲಾಗತ್ತಾ ಅಂತ ನಮ್ಮ ಇವತ್ತಿನ ವಿಷಯ. ಸೊ ನೀವು ಈಗ ಏನು ಕರೆಂಟ್ ಸಿಚುಯೇಷನ್ನ ರನ್ ಮಾಡ್ತಾ ಇದ್ದೀರಾ ಅಥವಾ ಯಾವ ಒಂದು ಪರಿಸ್ಥಿತಿನಲ್ಲಿ ನೀವು ಇದ್ದೀರಾ ಈಗ, ಸೊ ಇದನ್ನು ಇದು ಪರ್ಮನೆಂಟಾಗಿ ಹೀಗೆ ಇರುತ್ತಾ ಅಥವಾ ಮುಂದೆ ನಿಮಗೆ ಬದಲಾವಣೆ ಬರುತ್ತಾ ನಿಮ್ಮ ಲೈಫಲ್ಲಿ ಅಂತ ನೀವು ತಿಳ್ಕೊಳ್ಬೇಕು ಅಂತಂದರೆ, ಇಲ್ಲಿ ಆ್ಯಸ್ ಯೂಶ್ವಲ್ ನಾನು ಕನ್ಫ್ಯೂಷನ್ ಇರಬಾರ್ದು ಅಂತೇಳಿ 3 ಫೈಲ್ಗಳನ್ನ ಕೊಟ್ಟಿದ್ದೀನಿ. ಫೈಲ್ 1, ಫೈಲ್ 2, ಫೈಲ್ 3, 3 ಫೈಲ್ಗಳನ್ನ ಕೊಟ್ಟಿದ್ದೀನಿ. ನೀವು ನಿಮ್ಮ ಕರೆಂಟ್ ಸಿಚುಯೇಷನ್ನ ನೆನ್ಪು ಮಾಡಿಕೊಂಡು ಈ 3 ಫೈಲ್ ಕಡೆ ನೋಡಿ. ಈ 3ರಲ್ಲಿ ಯಾವುದಾದ್ರೂ ಒಂದು ಫೈಲು ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ನಿಮ್ಮ ಫೈಲ್ನ ಚೂಸ್ ಮಾಡ್ಕೊಳ್ಳಿ. ನಾನು ನನ್ನ ರೀಡಿಂಗ್ನ ಈಗ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಯಾರು ಫೈಲ್ ನಂಬರ್ 1 ಅಥವಾ ಈ ಒಂದು ರೋಸ್ ಕ್ವಾರ್ಟ್ಸ್ ಜಿಬುಕಾಯಿನ ಚೂಸ್ ಮಾಡಿದ್ದಾರೆ, ಇವರ ಒಂದು ರೀಡಿಂಗ್ನ ನೋಡೋಣ. ಇವರ ಒಂದು ಸಿಚುಯೇಷನ್ನು ಪರ್ಮನೆಂಟಾ ಅಥವಾ ಇದು ಮುಗ್ದೋಗುತ್ತಾ ಅಂತ ಚೆಕ್ ಮಾಡೋಣ. ಓಕೆ, ಮೊದಲಿಗೆ ನಾನು ನಿಮ್ಮ ಎನರ್ಜಿಯನ್ನು ಚೆಕ್ ಮಾಡಿದಾಗ ಐ ಥಿಂಕ್ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಕಾರ್ಮಿಕ್ ಫೇಸು ಮುಗ್ದೋಗ್ತಾ ಇದೆ. ಮೇ ಬಿ ನಿಮಗೆ ಒಂದು ರೀತಿಯಾದಂಥ ವೈರಾಗ್ಯ ಬಂದಿರ್ಬೋದು, ಬೇಜಾರಾಗಿರ್ಬೋದು, ಎಲ್ಲ ಮುಗ್ದೋಯ್ತು ಇನ್ನೇನು ಇಲ್ಲ ಅನ್ನೋ ಥರ ಒಂದು ಭಾವನೆ ಬಂದಿರ್ಬೋದು. ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ಲೈಕ್ ಏನೋ ಲೈಫಲ್ಲಿ ತುಂಬ ಹರ್ಟ್ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕೋರ್ಟ್ ಕೇಸು ತೀರ್ಪು ನಿಮ್ಮ ಕಡೆಗೆ ಆಗದೆ ಇರ್ಬೋದು, ಅಥವಾ ಯಾವುದೋ ಒಂದು ಸಂಬಂಧ ನೀವು ಅಂದ್ಕೊಂಡಂಗೆ ನಡೀದಲ್ಲೇ ಮುಗ್ದೋಯ್ತದು ಅನ್ನೋ ರೀತಿಯಲ್ಲಿ. ಒಟ್ಟಿನಲ್ಲಿ ಒಂದು ಲೈಫ್ ಸೈಕಲ್, ಒಂದು ಫೇಸು ನಿಮ್ಮ ಲೈಫಲ್ಲಿ ಈಗ ಮುಗ್ದಿದೆ. ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಅಥವಾ ಒಂದು ಕಾರ್ಮಿಕ್ ಸಿಚುಯೇಷನ್ ಏನಿತ್ತು ಅದು ನಿಮ್ಮ ಲೈಫಲ್ಲಿ ಈಗ ಮುಗ್ದಿದೆ. ಸೊ ಒಂದು ರೀತಿ ನೀವೀಗ ಸ್ಯಾಡ್ ಆಗಿ ಇದ್ದೀರಾ ಅಥವಾ ಒಂದು ರೀತಿ ನೀವು ವೈರಾಗ್ಯ ಭಾವನೆಯಲ್ಲಿ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾದರೆ ನಿಮ್ಮ ಈ ಒಂದು ಸಿಚುಯೇಷನ್ನು ಪರ್ಮನೆಂಟಾ ಅಥವಾ ಟೆಂಪ್ರವರಿನಾ ಅಂತ ನಾನು ಕೇಳಿದ್ದಕ್ಕೆ, ಸೊ ಈಗ ನೀವಿರುವಂಥ ಒಂದು ಸಿಚುಯೇಷನ್ ಏನಿದೆ ಇದು ನಿಮ್ಮನ್ನು ಹೀಲ್ ಮಾಡುತ್ತಾ ಇರುವಂಥ ಒಂದು ಸಿಚುಯೇಷನ್ ಆಗಿರುವಂಥದ್ದು. ಲೈಕ್ ನಿಮ್ಗೆ ಏನೀಗೆಲ್ಲ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅದು ಮುಗ್ದಾಯ್ತಲ್ಲ, ಈಗ ಈ ಮುಗ್ದಾದ್ಮೇಲೆ ಇದು ಮುಗೀತಿದ್ದು ಅಷ್ಟೇನೆ. ಸೊ ಈ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ಕೇಳಿದ್ರೆ, ನೀವು ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ತುಂಬ ಹೋಪನ್ನು ಮತ್ತೆ ವಾಪಸ್ ತರಿಸ್ಕೊಳ್ತೀರಾ. ಇಲ್ಲಿ ನೀವು ನೋಡ್ಬೋದು, ಡೆತ್ ಅಂತಂದರೆ ಫಿಸಿಕಲ್ ಡೆತ್ ಅಲ್ಲ, ಅದು ಯಾವುದೋ ಒಂದು, ಈಗ ಒಂದು ಹೇಳ್ತೀವಲ್ಲ, ಯಾವುದೋ ಒಂದು ಅಂತ್ಯ ಆಗಿಬಿಟ್ಟು ಅದರಿಂದ ಒಂದು ಹೊಸ ಆರಂಭ ಆಗುವಂಥದ್ದು ಅಂತ ಹೇಳ್ತೀವಲ್ಲ. ಫಾರ್ ಎಕ್ಸಾಂಪಲ್ಲು, ಒಂದು ಪ್ರಾಣಿ ಸತ್ತೋಯ್ತು, ಸೊ ಅದರಿಂದ ಅದು ಒಂದು ಮರ ಗಿಡಕ್ಕೆ ಗೊಬ್ಬರ ಆಯಿತು. ಸೊ ಆ ಗೊಬ್ಬರದಿಂದ ಹೊಸ ಗಿಡ ಬೆಳೀತು ಅಲ್ವಾ. ಸೊ ಆ ರೀತಿಯಾಗಿ ಈ ಒಂದು ಸಿಚುಯೇಷನ್ ಮುಗ್ದಾದ್ಮೇಲೆ, ಈ ಒಂದು ಫೇಸ್ ಆಫ್ ಯುವರ್ ಲೈಫ್ ಮುಗ್ದಾದ್ಮೇಲೆ ನಿಮ್ಮ ಲೈಫಲ್ಲಿ ಹೀಲಿಂಗ್ ಬರುತ್ತೆ. ಸೊ ಈ ಹೀಲಿಂಗು ನಿಮ್ಮನ್ನು ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ. ಈ ಎನರ್ಜಿಯಿಂದ ನೀವು ನೋಡ್ಬೋದು, ಇದು ಮೇಜರ್ ಅರ್ಕಾನ, ಇದು ಮೇಜರ್ ಅರ್ಕಾನ. ತುಂಬ ನೀವು ಎಷ್ಟರ ಮಟ್ಟಿಗೆ ಹೀಲ್ ಆಗ್ತೀರಾ, ತುಂಬ ಸ್ಟ್ರಾಂಗ್ ಪರ್ಸನ್ನ ನೀವು ಆಗ್ತೀರಾ. ಆಮೇಲೆ ನಿಮಗೆ ಇನ್ನು ಮುಂದಕ್ಕೆ ಗೊತ್ತಾಗುತ್ತೆ ಯಾವ್ಯಾವ ಸಿಚುಯೇಷನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಮತ್ತು ನಿಮ್ಮನ್ನು ನೀವು ಯಾವ ರೀತಿ ಪ್ರಿಯೋರಿಟೈಸ್ ಮಾಡ್ಕೊಳ್ಬೇಕು, ಮತ್ತು ನಿಮ್ಮ ಲೈಫಲ್ಲಿ ನೀವೇ ಇಂಪಾರ್ಟೆಂಟ್. ಎಸ್ಪೆಷಲಿ ಇದು ಎಮೋಷ್ನಲಿ ನೀವು ಎಷ್ಟು ಹುಷಾರಾಗ್ತೀರಾ ಅನ್ನೋದನ್ನ ತೋರಿಸ್ತಾ ಇರುವಂಥದ್ದು. ತುಂಬ ಬ್ಯಾಲೆನ್ಸ್ಡ್ ಆಗಿ ಹೋಗ್ಬಿಡ್ತೀರ ನೀವು. ಅಂದರೆ ತುಂಬ ಇದನ್ನು ಎಮೋಷ್ನಲಾಗಿ ಥಿಂಕ್ ಮಾಡೋದು ಆ ಥರ ಎಲ್ಲ ಇನ್ನು ಮುಂದೆ ಮಾಡೋದಕ್ಕೆ ಹೋಗಲ್ಲ. ನೀವು ತುಂಬ ಪ್ರಾಕ್ಟಿಕಲಾಗಿ ಹೇಗೆ ಥಿಂಕ್ ಮಾಡಬೇಕು ಅನ್ನೋದು ಒಂದು. ಇನ್ನೊಂದು, ನಿಮ್ಮ ಕನಸುಗಳನ್ನು ನೀವು ಪ್ರೋತ್ಸಾಹ ಕೊಡ್ತೀರಾ, ನಿಮ್ಮ ಕನಸುಗಳಿಗೆ ನೀವು ಸಪೋರ್ಟ್ ಮಾಡ್ತೀರಾ, ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ತೀರಾ. ಸೊ ನೆಕ್ಸ್ಟು ಅದು ಬರುವಂಥದ್ದು. ಸೊ ಅದಾದಮೇಲೆ ನಿಮ್ಮ ಲೈಫು ಯಾವ ರೀತಿ ಚೇಂಜ್ ಆಗುತ್ತೆ ಅಂತಂದರೆ, ಈ ಹೀಲಿಂಗ್ ಫೇಸ್ ಆದಮೇಲೆ ನೀವು ತುಂಬ ಪ್ಯಾಷನೇಟಾಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಲೈಕ್ ಏನು ಅಂತಂದರೆ, ವರ್ಕ್ ಅಷ್ಟೇ. ಏನು ಅಂತಂದರೆ, ಶತ್ರುಗಳು ನಮ್ಮನ್ನು ತಿರುಗಿ ನೋಡೋ ತನಕ ವರ್ಕ್ ಮಾಡ್ತಾನೆ ಇರಬೇಕು ಅನ್ನೋ ರೀತಿಯಲ್ಲಿ ನೀವು ತುಂಬ ಡೆಡಿಕೇಟಿವ್ ಆಗಿ, ಹಾರ್ಡ್ ವರ್ಕಾಗಿ, ಯಾವುದೇ ರೀತಿ ರೀಸನ್ಸ್ಗಳು ಹೇಳ್ದೆ ತಪ್ಪಿಸ್ಕೊಂಡಲೆ ನೀವು ಒಂಥರ, ಇಲ್ಲಿ ನೋಡ್ಬೋದು ನೀವು ಒಬ್ಬ ಸೋಲ್ಜರ್. ಸೊ ಈ ಸೋಲ್ಜರ್ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಮುನ್ನುಗ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಆ ರೀತಿಯಾದಂಥ ಒಂದು ಎನರ್ಜಿಗೆ, ಗೋಲ್ ಓರಿಯೆಂಟೆಡ್ ಆಗಿ ನೀವು ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀರ. ನಿಮ್ಮ ಲೈಫ್ನ ನೀವು ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ತೀರಾ. ಬಿಕಾಸ್ ಇದು ಒಂದು ಚಾರಿಯಟ್ ಕಾರ್ಡು. ಸೊ ಇದು ಯಾವತ್ತೂ ತುಂಬ ಸ್ಟ್ರಾಂಗ್ ಪರ್ಸನ್ಸ್ಗೆ ಅಥವಾ ಸ್ಟ್ರಾಂಗ್ ವ್ಯಕ್ತಿತ್ವ ಇರೋವಂಥ ಜನಕ್ಕೆ ಬರುವಂಥ ಒಂದು ಕಾರ್ಡು. ಸೊ ಈ ಕಾರ್ಡು ನಿಮಗೆ ಬರ್ತಾ ಇದೆ ಅಂತಂದರೆ ನೋಡಿ, ಇಲ್ಲಿ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ ಅಂತ ನಾವು ನೋಡ್ಬೋದು.
ಸೊ ನೀವೇನಾಗ್ತೀರಾ ಅಂತಂದರೆ ತುಂಬ ಸ್ಟ್ರಾಂಗ್ ಪರ್ಸನ್ ಆಗ್ತೀರಾ, ನಿಮ್ಮ ಲೈಫ್ನ ರೀಬಿಲ್ಡ್ ಮಾಡ್ಕೊಳ್ತೀರಾ, ರೀಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀರಾ. ಒಂಥರ ಎದ್ದು ನಿಲ್ಲೋದು ಅಂತಾರಲ್ಲ, ತುಂಬ ಟಯರ್ಡ್ ಆಗಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಎದ್ದು ನಿಂತು ಗುರಿ ಕಡೆಗೆ ಹೊರಡೋದು ಅಂತಾರಲ್ಲ, ಸೊ ಆ ರೀತಿಯಾದಂಥ ಒಂದು ಎನರ್ಜಿಯನ್ನು ನಾನಿಲ್ಲಿ ನೋಡ್ತಾ ಇರುವಂಥದ್ದು. ಸೊ ಈ ನಿಮ್ಮ ಸಿಚುಯೇಷನ್ಸ್ಗೆ ನಾನು ಡಿವೈನ್ನ ಅಡ್ವೈಸ್ ಏನು ಅಂತ ಕೇಳಿದೆ. ಸೊ ಡಿವೈನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದೆ. ಅಫ್ಕೋರ್ಸ್ ನೀವು ಈ ಎನರ್ಜಿಗೆ ಬಂದಮೇಲೆ ಡೆಫಿನೆಟ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಎನರ್ಜಿ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಏನು ಹೇಳ್ತಾ ಇದೆ ಡಿವೈನ್ ಅಂತಂದರೆ, ನಿಮ್ಮ ಏನೇ ಡೌಟ್ಸ್ಗಳು ಬಂದರೂ ಕೂಡ ಫುಲ್ ಕಂಪ್ಲೀಟ್ ಕ್ಲಾರಿಟಿಯನ್ನು ತೊಗೊಳ್ಳಿ. ಯಾವುದೂ ಸುಮ್ಮನೆ ಅಂತೆ ಕಂತೆ ಅಂತ ನಂಬ್ಕೊಳಕ್ಕೆ ಹೋಗಬೇಡಿ ಇನ್ಮೇಲಿಂದ. ಸೊ ನೀವೇನು ಮಾಡಬೇಕು ಅಂತಂದರೆ, ಒಂದು ರೀತಿ ಹೇಳ್ತಾರಲ್ಲ ಏಕ್ ಮಾರ್ದು ತುಕಡ ಅಂತ, ಸೊ ಕಡ್ಡಿ ಎರಡು ತುಂಡು ಮಾಡ್ದಂಗೆ ಕೇಳಿಬಿಡ್ಬೇಕು. ಏನೇ ಇದ್ದರೂ ಕೂಡ ಫಸ್ಟು ಕ್ಲಾರಿಟಿ ತೊಗೊಂಡು ಆಮೇಲೆ ನೀವು ಮುಂದೆ ಹೋಗಬೇಕು. ಸೊ ಮೊದಲೇ ಮುಂದಕ್ಕೆ ಹೋಗ್ಬಿಟ್ಟು ಆಮೇಲೆ ಆದರೆ ಅಗೇನ್ ಈ ರೀತಿಯಾದಂಥ ಒಂದು ಸೈಕಲ್ಲು ನಿಮ್ಮ ಲೈಫಲ್ಲಿ ಮತ್ತೆ ರಿಪೀಟ್ ಆಗುವಂಥ ಒಂದು ಚಾನ್ಸಸ್ ಇರೋದ್ರಿಂದ, ಸೊ ಏನು ಹೇಳ್ತಾ ಇದೆ ಡಿವೈನು ನಿಮಗೆ ಅಂತಂದರೆ, ಏನೇ ಕೆಲಸ ನೀವು ಇನ್ನು ಮುಂದಿನ ದಿನಗಳಲ್ಲಿ ಮಾಡಿದ್ರು ಕೂಡ ಕ್ಲಾರಿಟಿಯನ್ನು ತೊಗೊಳ್ಳಿ ಫಸ್ಟು. ಸೊ ಆಮೇಲೆ ಏನು ಆ್ಯಕ್ಷನ್ನ ತೊಗೊಳ್ಳಿ. ಕೂತಿದ್ದು ಸಾಕು, ನೀವು ಇನ್ನು ಮುಂದೆ ಆ್ಯಕ್ಷನ್ನ ತೊಗೊಳ್ಳಿ ಅಂತ ಕಾರ್ಡು ನಿಮಗೆ ಇಲ್ಲಿ ಅಡ್ವೈಸ್ನ ಮಾಡ್ತಾ ಇರುವಂಥದ್ದು. ಸೊ ಇದಾಗಿತ್ತು ಪೈಲ್ 1ನ ರೀಡಿಂಗು. ಈ ನನ್ನ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಸೊ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಫೈಲ್ನ ಚೂಸ್ ಮಾಡ್ಕೊಂಡಿದ್ರಿ ಅಂತ ಹೇಳಿಬಿಟ್ಟು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. ಬನ್ನಿ, ಯಾರು ಈ ಒಂದು ಗ್ರೀನ್ ಅವೆಂಚರಿನ್ ಜಿಬುಕಾಯಿನನ್ನು ಯಾರು ಚೂಸ್ ಮಾಡ್ಕೊಂಡಿದ್ದಾರೆ, ಸೊ ಇವರ ಒಂದು ರೀಡಿಂಗ್ನ ನೋಡೋಣ ಹೇಗಿರುತ್ತೆ. ಇವರ ಒಂದು ಲೈಫ್ ಸಿಚುಯೇಷನ್ಸು ಪರ್ಮನೆಂಟ್ ಅಥವಾ ಟೆಂಪ್ರವರಿ ಆಗಿರುತ್ತಾ ಅಂತ ಚೆಕ್ ಮಾಡೋಣ. ಸೊ ಮೊದಲಿಗೆ ನಿಮ್ಮ ಎನರ್ಜಿಯನ್ನು ನೋಡಿದ್ರೆ ನೀವು ತುಂಬ ಆ್ಯಕ್ಟಿವ್ ಆಗಿದ್ದೀರಾ, ನೀವು ಪ್ಯಾಷನೇಟಾಗಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ ಟುವರ್ಡ್ಸ್ ಲೈಫು. ತುಂಬ ಚೆನ್ನಾಗಿದೆ ನಿಮ್ಮ ಕರೆಂಟ್ ಎನರ್ಜಿ. ಬಟ್ ನೀವು ಈಗ ಫೇಸ್ ಮಾಡ್ತಾ ಇರುವಂಥ ಸಿಚುಯೇಷನ್ನು ಪರ್ಮನೆಂಟ್ ಅಂತ ನಾನು ಕೇಳಿದ್ದಕ್ಕೆ ಖಂಡಿತ ಇಲ್ಲ. ಇದೊಂದು ಕಾರ್ಮಿಕ್ ಪೀರಿಯಡ್ ನಡೀತಾ ಇದೆ ನಿಮ್ಮ ಲೈಫಲ್ಲಿ, ಅದು ಖಂಡಿತವಾಗ್ಲೂ ಇಷ್ಟರಲ್ಲಿ ಎಂಡ್ ಆಗೋಗುತ್ತೆ ಅಂತ ಕಾರ್ಡು ಕ್ಲಿಯರಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಜೊತೆಯಲ್ಲಿ ನೀವು ಇಲ್ಲಿ ನೋಡ್ಬೋದು, ಇದು ಒಂದು ರೀತಿಯಲ್ಲಿ ಏನು ಹೇಳುತ್ತೆ ಅಂತಂದರೆ, ಹೊಸ ಹೊಸ ಲರ್ನಿಂಗ್ನ ಕಲಿಯುವಂಥದ್ದು, ಅಂದರೆ ಚೇಂಜಸ್ನ ತೋರಿಸುವಂಥ ಒಂದು ಕಾರ್ಡ್. ಇದು ಪರ್ಮನೆಂಟನ್ನು ತೋರಿಸೋದಿಲ್ಲ. ಇದು ಏನು ಲೈಕ್ ಎವ್ರಿ ಡೇ ಒಂದೊಂದು ಎಕ್ಸ್ಪೀರಿಯನ್ಸ್ ಅನ್ನೋ ರೀತಿಯಲ್ಲಿ ನೀವು ಲೈಫ್ ಆ ಸೈಕಲ್ ಯಾವ ರೀತಿ ಬರುತ್ತೋ ಆ ರೀತಿಯಾದಂಥ ಒಂದು ಎಕ್ಸ್ಪೀರಿಯನ್ಸಸ್ನ ನೀವು ಪಡ್ಕೊಳ್ತಾ ಹೋಗ್ತೀರಾ. ಸೊ ಹಾಗಾಗಿ ನೀವೇನು ಕರೆಂಟ್ ಸಿಚುಯೇಷನ್ನ ಫೇಸ್ ಮಾಡ್ತಾ ಇದ್ದೀರಾ, ಈ ಕಷ್ಟ ದಿನಗಳಿರ್ಬೋದು ಅಥವಾ ಡಿಫಿಕಲ್ಟಿ ಅಂತ ನಿಮ್ಗೆ ಏನು ಅನ್ನಿಸ್ತಾ ಇದೆ, ಈ ಸಿಚುಯೇಷನ್ ನಿಮಗೆ ಖಂಡಿತ ನಿಮ್ಮ ಒಂದು ಲೈಫಲ್ಲಿ ಮುಗ್ದೋಗುತ್ತೆ ಅಂತ ಕಾರ್ಡ್ಸು ಕ್ಲಿಯರಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಖಂಡಿತ ನಿಮ್ಮ ಇವಾಗಿನ ಸಿಚುಯೇಷನ್ನು ಪರ್ಮನೆಂಟ್ ಅಲ್ಲ. ನೀವು ಅದರಿಂದ ತುಂಬ ಅಪ್ಸೆಟ್ ಆಗುವಂಥ ಅವಶ್ಯಕತೆ ಇಲ್ಲ, ಮುಗೀತಾ ಬಂದಿದೆ. ಇನ್ಫ್ಯಾಕ್ಟ್ ಅದು ಲಾಸ್ಟ್ ಫೇಸ್ ಆಫ್ ಲೈಫಲ್ಲಿದೆ ನಿಮಗೆ, ಇದನ್ನೇನು ಅದು ಮುಗಿಯುತ್ತೆ ಇಷ್ಟರಲ್ಲೇ ಅಂತ ಕಾರ್ಡು ತೋರಿಸ್ತಾ ಇರುವಂಥದ್ದು. ಇದಾದಮೇಲೆ ಏನು ಅಂತ ಕೇಳಿದೆ. ಸೊ ಇದಾದಮೇಲೆ ನೀವು ತುಂಬ ಕೇರ್ ತೊಗೊಳಕ್ಕೆ ಶುರು ಮಾಡ್ತೀರಾ. ನಿಮ್ಮನ್ನು ನೀವು ಫುಡ್ ಇರ್ಬೋದು, ಹ್ಯಾಬಿಟ್ ಇರ್ಬೋದು, ಎಲ್ಲ ನಿಮ್ಮ ಓವರಾಲ್ ಹ್ಯಾಬಿಟ್ಟು, ಶೆಡ್ಯೂಲ್ಸ್ ಪ್ರತಿಯೊಂದನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಫುಲ್ ಕ್ಲಾರಿಟಿನ ತೊಗೊಳ್ತೀರಾ ಲೈಫ್ ಬಗ್ಗೆ. ಆಮೇಲೆ ಏನು ಮಾಡಬೇಕು, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಅದು ತುಂಬ ಒಂದು ರೀತಿ ಕ್ಲಾರಿಟಿ ಸಿಕ್ಬಿಡುತ್ತೆ ನಿಮಗೆ. ಆಮೇಲೆ ಯಾವುದೂ ನೀನು ಓವರ್ ಮಾಡೋದಕ್ಕೆ ಹೋಗೋಲ್ಲ. ಲೈಕ್ ಮುಂಚೆ ನೀವು ಯಾರನ್ನಾರು ಇಷ್ಟಪಟ್ಬಿಟ್ರೆ ಅತಿಯಾಗಿ ಇಷ್ಟಪಡೋದು, ಯಾರನ್ನ ಹೇಟ್ ಮಾಡಿದ್ರೆ ಅತಿಯಾಗಿ ಹೇಟ್ ಮಾಡೋವಂಥದ್ದು, ಈ ಥರ ಏನು ಮಾಡ್ತಾಯಿದ್ರಿ ನೀವು ಮುಂಚೆ. ಸೊ ಇನ್ನು ಮುಂದೆ ಆ ರೀತಿಯಾಗಿ ಆಗೋದಿಲ್ಲ ಅಂತ ಕಾರ್ಡ್ಸ್ ಹೇಳ್ತಾ ಇರುವಂಥದ್ದು. ನೀವೇನು ಮಾಡ್ತೀರ ಆಫ್ಟರ್ ದಿಸ್ ಸಿಚುಯೇಷನ್ನು, ಈ ಒಂದು ಕಾರ್ಮಿಕ್ ಫೇಸ್ ಏನು ಎಂಡ್ ಆಗುತ್ತೆ ಇಷ್ಟರಲ್ಲೇ. ಸೊ ಇದು ಎಂಡ್ ಆಗಿದ ತಕ್ಷಣ ನಿಮ್ಮಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಶುರು ಮಾಡ್ತೀರಾ. ನೀವು ಲೈಫನ್ನು ಯಾವ ರೀತಿ ವ್ಯಕ್ತಿಗಳ ಜೊತೆ, ಸಮಾಜದ ಜೊತೆ ನಡ್ಕೋಬೇಕು, ನಿಮ್ಮ ಓನ್ ಸಿಚುಯೇಷನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಇದನ್ನೆಲ್ಲ ನೀವು ಕಲಿತಾ ಹೋಗ್ತೀರಾ. ಇನ್ಫ್ಯಾಕ್ಟ್ ಇದಕ್ಕೆ ನಿಮಗೆ ದೇವರು ಭಾಳ ಸಪೋರ್ಟ್ ಮಾಡ್ತಾನೆ ಅಂತ ಕೂಡ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಇಲ್ಲಿ ನೀವು ನೋಡ್ಬೋದು, ಇದೊಂದು ಏಂಜಲ್ಲು. ಸೊ ದೇವರು ಕೂಡ ನಿಮಗೆ ಈ ಒಂದು ಸಿಚುಯೇಷನ್ಸ್ಗೆ ಸಪೋರ್ಟ್ ಕೂಡ ಮಾಡ್ಬೋದು. ನಾನು ಹಾಗಾದರೆ ಏನು ಡಿವೈನು ಮೆಸೇಜ್ ಏನು ನಿಮಗೆ ಹಾಗಾದರೆ ಕರೆಂಟ್ ಸಿಚುಯೇಷನ್ಗೆ ಅಂತ ಕೇಳಿದೆ. ಸೊ ಕರೆಂಟ್ ಸಿಚುಯೇಷನ್ಗೆ ಡಿವೈನ್ ಮೆಸೇಜ್ ಏನು ಅಂತಂದರೆ, ನಿಮ್ಮ ಬ್ಲೈಂಡ್ ಫೋಲ್ಡಿಂಗ್ನ ನೀವು ತೆಗೀರಿ. ನಿಮ್ಮನ್ನು ನೀವೇ ಕಟ್ಟಾಕೊಂಬಿಟ್ಟಿದ್ದೀರಲ್ಲ, ಅದನ್ನು ತೆಗೆದು ಬಂದು ಹೊರಗಡೆ ಬನ್ನಿ. ಆ ಫ್ರೀಡಮ್ನ ನೀವೇ ತೊಗೋಬೇಕು. ಯಾರೂ ಬಂದು ನಿಮಗೆ ಫ್ರೀಡಮ್ನ ಕೊಡೋದಿಲ್ಲ. ನೀವೇ ಅಂದ್ಕೊಂಬಿಟ್ಟಿದ್ದೀರಾ. ಇದು ಲೈಕ್ ಕೆಲವು ಸಲ ನಾವೇ ಕೆಲವೊಂದು ಥಾಟ್ಗಳನ್ನ ಅಂದ್ಕೊಂಬಿಟ್ಟಿರ್ತೀವಿ. ಲೈಕ್ ನನಗೆ ಹಿಂಗೆ ಹೇಳ್ಬಿಟ್ರೆ ಹಂಗಾಗ್ಬಿಡುತ್ತೆ, ಆ ಥರ ಆಗಿಬಿಡುತ್ತೆ, ಈ ಥರ ಆಗಿಬಿಡುತ್ತೆ ಅಂತ. ನೀವೇ ಯಾಕೆ ಅಂದ್ಕೊಳ್ತೀರಾ? ಬನ್ನಿ, ನಿಮ್ಮ ತಲೆಯಲ್ಲಿ ನೀವು ಇಟ್ಕೊಂಡಿರೋ ಥಾಟ್ಸ್ನ ತೆಗೆದು
ಪಕ್ಕಕ್ಕಿಟ್ಟು ನೀವು ಬಂದು ಅದನ್ನು ಚೆಕ್ ಮಾಡಿ, ನೀವೇ ಖುದ್ದು ಎಕ್ಸ್ಪೀರಿಯನ್ಸ್ ಮಾಡಿ. ನಿಮಗೆ ಯಾರೂ ಕಟ್ಟಾಕಿಲ್ಲ, ನಿಮ್ಗೆ ಯಾರೂ ಬ್ಲೈಂಡ್ ಫೋಲ್ಡ್ ಮಾಡಿಲ್ಲ. ಸೊ ನೀವೇ ಎಲ್ಲನೂ ಮಾಡ್ಕೊಂಡಿದ್ದೀರ, ನೀವೇ ಕಟ್ಟಾಕ್ಕೊಂಡಿದ್ದೀರ. ಸೊ ಅದರಿಂದ ಹೊರಗೆ ಬನ್ನಿ, ಪ್ರಪಂಚನ ನೋಡಿ ಅಂತ ನಿಮಗೆ ಡಿವೈನು ಈ ಟೈಮಲ್ಲಿ ಒಂದು ಮೆಸೇಜನ್ನು ಕೊಡ್ತಾ ಇರುವಂಥದ್ದು. ಸೊ ಇದಾಗಿತ್ತು ಇವತ್ತು ಪೈಲ್ 2ನ ರೀಡಿಂಗು. ಈ ನನ್ನ ರೀಡಿಂಗ್ ನಿಮಗೆ ಏನಾದರೂ ರೆಸೊನೇಟ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವಿಡಿಯೋನ, ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಪೈಲ್ನ ಚೂಸ್ ಮಾಡ್ಕೊಂಡಿದ್ರಿ ಅಂಥೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಬನ್ನಿ, ಯಾರು ಈ ಒಂದು ಪೈರೇಟ್ ಜಿಬು ಕಾಯಿನನ್ನು ಚೂಸ್ ಮಾಡ್ಕೊಂಡಿದ್ದಾರೆ ನನ್ನ ವ್ಯೂವರ್ಸ್, ಅವರ ಲೈಫಲ್ಲಿ ಈಗ ಕರೆಂಟ್ಲಿ ನಡೀತಾ ಇರುವಂಥ ಒಂದು ಸಿಚುಯೇಷನ್ನು ಪರ್ಮನೆಂಟ ಅಥವಾ ಟೆಂಪ್ರವರಿನ, ಶಾಶ್ವತನ ಅಥವಾ ಪರ್ಮನೆಂಟ್ ಆಗಿರುತ್ತಾ, ಮುಗ್ದೋಗುತ್ತಾ ಅಂತ ಚೆಕ್ ಮಾಡೋಣ. ಸೊ ಮೊದಲಿಗೆ ನಾನು ನಿಮ್ಮ ಎನರ್ಜಿಯನ್ನು ಚೆಕ್ ಮಾಡಿದೆ. ಓಕೆ, ಸೊ ನೀವು ಒಂದು ರೀತಿಯಾದಂಥ ಒಂದು ಪಾಸ್ಟಲ್ಲಿ ಕೂತ್ಬಿಟ್ಟಿದ್ದೀರಾ, ನೀವು ಒಂದು ರೀತಿ ಡಿಸಪಾಯಿಂಟ್ಮೆಂಟಲ್ಲಿ ಕೂತ್ಬಿಟ್ಟಿದ್ದೀರಾ. ಮೇ ಬಿ ನಿಮ್ಮಲ್ಲಿ ಕೆಲವರಿಗೆ ಎಮೋಷ್ನಲಿ ತುಂಬ ಹರ್ಟ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕೆಲಸ ನೀವು ಅಂದ್ಕೊಂಡಿದ್ದ ರೀತಿಯಲ್ಲೇ ಆಗದೇ ಇರ್ಬೋದು, ಅಥವಾ ನಿಮಗೆ ಲೈಕ್ ನೀವೇ ನಿಮ್ಮ ಲೈಫಲ್ಲಿರುವಂಥ ಹೋಪ್ಸು ಏನಿದೆ, ಅಥವಾ ನಿಮ್ಮ ಲೈಫ್ಗೆ ಖುಷಿ ಕೊಡುವಂಥ ಪ್ಲಸ್ ಏನಿದೆ ಅನ್ನೋದನ್ನ ಮರೆತು ನಿಮ್ಮ ಪಾಸ್ಟಲ್ಲಿ ಆದಂಥ ಯಾವುದೋ ಒಂದು ಘಟನೆ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ಕೂತಿರ್ಬೋದು. ನನಗೆ ಯಾಕೆ ಈ ಥರ ಮಾಡಿಬಿಟ್ರು ಅಂತ. ಮೇ ಬಿ ನೀವು ತುಂಬ ಎಮೋಷ್ನಲ್ ಪರ್ಸನ್ ಅಂತ ಕಾಣುತ್ತೆ. ಸೊ ನನಗೆ ಯಾಕೆ ಈ ರೀತಿ ಮಾಡಿಬಿಟ್ರು, ನನಗೆ ಈ ಥರ ಅನ್ಯಾಯ ಆಗೋಯ್ತಲ್ಲ ಅಂತ ಕೊರಗ್ತಾ ಕೂತಿರ್ಬೋದು. ಸೊ ಇದು ನಿಮ್ಮ ಕರೆಂಟ್ ಎನರ್ಜಿ ಇದೆ. ಬಟ್ ನಾನು ನಿಮ್ಗೇನು ಹೇಳ್ತೀನಿ ಅಂತಂದರೆ, ಯಾವುದು ಪಾಸ್ಟಲ್ಲಿ ನೀವು ಇದ್ದೀರಾ ಅದರಿಂದ ಏನೂ ಪ್ರಯೋಜನ ಇಲ್ಲ. ಸೊ ಪಾಸ್ಟಿಂದ ಸ್ವಲ್ಪ ನೀವು ನೋಡಿ, ನಿಮಗೂ ಕೂಡ ಒಂದಷ್ಟು ಪಾಸಿಟಿವ್ ಬೆಳಕುಗಳು ಕೂಡ ಅಲ್ಲೂ ಕೂಡ ಇರುತ್ತೆ. ನಿಮಗೆ ನಿಮ್ಮ ಹತ್ರ ಏನಿಲ್ಲ ಅನ್ನೋದನ್ನ ಕೊರಗೋದನ್ನ ಬಿಟ್ಬಿಟ್ಟು ಏನಿದೆ ಅಂತ ಯೋಚನೆ ಮಾಡಿ, ಖಂಡಿತ ನಿಮ್ಗೊಂದು ದಾರಿ ಸಿಗತ್ತೆ ಅಂತ ನಿಮ್ಮ ಕರೆಂಟ್ ಸಿಚುಯೇಷನ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನೀವಿರುವಂಥ ಒಂದು ಸಿಚುಯೇಷನ್ನು ಪರ್ಮನೆಂಟಾ ಅಥವಾ ಟೆಂಪ್ರವರಿನಾ ಅಂತ ನಾನು ಕೇಳಿದೆ. ಆ್ಯಕ್ಚುಲಾಗಿ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂತಂದರೆ, ಈಗ ನೀವು ನೋಡ್ತಾ ಇರೋವಂಥ ಸಿಚುಯೇಷನ್ನು ನಿಮಗೆ ಗೊತ್ತಿಲ್ಲದಿರೋ ಅಂಥ ಬೇಕಾದಷ್ಟು ವಿಷಯಗಳು ಇಲ್ಲಿ ಇದೆ. ಅವೆಲ್ಲ ಕೂಡ ನಿಮ್ಮ ಫೇವರೇಬಲಾಗೇ ಇದ್ದಾವೆ. ನಿಮ್ಗೆ ಕರೆಂಟ್ಲಿ ಏನು ಕಾಣ್ತಾ ಇದೆ ಅದು ನಿಜವಾದ ಸಿಚುಯೇಷನ್ ಅಲ್ಲ. ದೇರ್ ಆರ್ ಮೆನಿ ಸೀಕ್ರೆಟ್ಸ್ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಅಂದರೆ ನೀವೇನು ಇವಾಗ ಸದ್ಯಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ಆ ವಿಷಯ ಅಲ್ಲದೆ, ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ವಿಷಯಗಳು ಕೂಡ ಇದ್ದಾವೆ. ಆದರೆ ಅವು ನಿಮಗಿನ್ನ ಗೊತ್ತಾಗಿಲ್ಲ. ಹಾಗಾಗಿ ಈ ಸಿಚುಯೇಷನ್ ಏನಿದೆ ನಿಮ್ಮ ಪರವಾಗಿ ಚೇಂಜ್ ಆಗುತ್ತೆ. ಈ ಸಿಚುಯೇಷನ್ನು ಟೆಂಪ್ರವರಿ ಅಲ್ಲ, ಪರ್ಮನೆಂಟೇ. ಬಟ್ ಯಾವ ರೀತಿ ಪರ್ಮನೆಂಟ್ ಅಂತ ಕೇಳಿದ್ರೆ, ಇದರಿಂದ ಕೆಲವೊಂದು ಹಿಡನ್ ಸೀಕ್ರೆಟ್ಸ್ ಇದೆ, ಅವೆಲ್ಲ ರಿವೀಲ್ ಆಯಿತು ಅಂತಂದರೆ ಈ ಒಂದು ಸಿಚುಯೇಷನ್ನು ನಿಮ್ಮ ಪರವಾಗಿ ಇರುತ್ತೆ, ನಿಮ್ಮ ಫೇವರೇಬಲ್ ಆಗಿ ಇರುತ್ತೆ. ಇದು ನಿಮ್ಮ ಫೇವರೇಬಲ್ ಆಗಿ ಈ ಸಿಚುಯೇಷನ್ನು ಕನ್ವರ್ಟ್ ಆಗುತ್ತೆ ಅಂತ ಕಾರ್ಡ್ಸ್ಗಳು ಹೇಳ್ತಾ ಇರುವಂಥದ್ದು. ಸ್ಟ್ರಾಂಗಾಗಿ ಇದು ಫೆಮಿನಿನ್ ಎನರ್ಜಿಯನ್ನು ನಾನು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ಮೇ ಬಿ ಈ ಪೈಲ್ನ ಚೂಸ್ ಮಾಡ್ತಾ ಇರೋರಲ್ಲಿ ತುಂಬ ಜನ ಗೃಹಿಣಿಯರಿರ್ಬೋದು, ಅಥವಾ ಹೆಣ್ಮಕ್ಳಿರ್ಬೋದು, ಅಥವಾ ಹೆಣ್ಮಕ್ಳಂದರೆ ಮಿಡಿಯೋ ಅಂಥ ಗಂಡು ಜೀವಗಳಿರ್ಬೋದು. ಸೊ ಆ ರೀತಿಯಾದಂಥ ಒಂದು ಎನರ್ಜಿಯನ್ನು ನಾನು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಏನು ನಡೀತಾ ಇದೆ ಸಿಚುಯೇಷನ್ನು, ಇಲ್ಲಿ ನಿಮಗೆ ಗೊತ್ತಿಲ್ಲದಿರುವಂಥ ಬೇಕಾದಷ್ಟು ಸಿಚುಯೇಷನ್ಸು ನಿಮ್ಮ ಹಿಂದೆ ಇದೆ. ಅದೆಲ್ಲ ರಿವೀಲ್ ಆಗಿದ್ದ ಕೂಡಲೇ ನಿಮಗೆ ತುಂಬ ಸಂತೋಷ ಆಗುತ್ತೆ. ಸೊ ಆ ರೀತಿಯಾದಂಥ ಒಂದು ಅನುಭವನ ನೀವು ಪಡಿತೀರಾ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ವೆಯ್ಟ್ ಮಾಡಿ, ಆ ಸತ್ಯ ರಿವೀಲ್ ಆಗೋ ತನಕ ವೆಯ್ಟ್ ಮಾಡಿ, ದುಡ್ಕಕ್ಕೆ ಹೋಗಬೇಡಿ, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಆಫ್ಟರ್ ದಿಸ್ ಸಿಚುಯೇಷನ್ ಏನು ಅಂತ ಕೇಳಿದೆ ನೋಡಿ. ಇದು ಸ್ವಲ್ಪ ಸ್ಲೋ ಇದೆ ನಿಮಗೆ ಈ ಸಿಚುಯೇಷನ್ನು. ಬಟ್ ಒನ್ಸ್ ನಿಮಗೆ ಅಲ್ಲಿರುವಂತಹ ಫ್ಯಾಕ್ಟ್ಸ್ ಅಥವಾ ಅನ್ರಿವೀಲ್ಡ್ ಸೀಕ್ರೆಟ್ಗಳಲ್ಲಿ ಏನಿದ್ದಾವೆ, ಆ ರಹಸ್ಯಗಳೆಲ್ಲ ಏನಾದರೂ ಬಯಲಾಯಿತು ಅಂದರೆ ಇಮಿಡಿಯೇಟೇ ನಿಮ್ಮ ಕಡೆ ಬೇಕಾದಷ್ಟು ವಿಷಯಗಳು ಫಾಸ್ಟಾಗಿ ಆಗುತ್ತೆ. ನಿಮ್ಮ ಲೈಫ್ನ ಪ್ರತಿಯೊಂದು ಮೂಮೆಂಟ್ಸು ಕೂಡ ಫಾಸ್ಟಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇ ಬಿ ನಿಮ್ಗೆ ಸಡನ್ನಾಗಿ ಆಪರ್ಚುನಿಟೀಸ್ ಬಂದುಬಿಡ್ಬೋದು, ಸಡನ್ನಾಗಿ ಕೆಲವು ಸತ್ಯಗಳು ರಿವೀಲ್ ಆಗ್ಬೋದು, ಸಡನ್ನಾಗಿ ದುಡ್ಡು ಬರ್ಬೋದು ನಿಮ್ಮ ಕಡೆಗೆ, ಅಥವಾ ಸಡನ್ನಾಗಿ ನೀವು ಯಾವುದಾದ್ರು ವಿಷಯ ಬರ್ಬೋದು, ನಿಮಗೆ ಖುಷಿ ಕೊಡುವಂಥ ಯಾವುದಾದ್ರು ಸುದ್ದಿ ಬರ್ಬೋದು. ಸೊ ಈ ರೀತಿಯಾದಂಥ ವಿಷಯಗಳು ನಿಮ್ಮ ಲೈಫಲ್ಲಿ ಈ ಫೇಸ್ ಆದಮೇಲೆ ಖಂಡಿತವಾಗ್ಲೂ ಬರುತ್ತೆ. ನೋಡಿ, ಇಲ್ಲಿ ತನಕ ಸ್ಲೋ ಆಗಿರುತ್ತೆ, ಬಿಕಾಸ್ ದಿಸ್ ಈಸ್ ಮೂನ್ ಎನರ್ಜಿ. ಸೊ ಇದಾಗಿದ ತಕ್ಷಣವೇ ನಿಮ್ಮ ಕಡೆಗೆ ಒಂದು ರೀತಿಯಾದಂಥ ಒಂದು ಫೈರ್ ಎಲಿಮೆಂಟು,
ಗೊತ್ತಲ್ವ ನಿಮಗೆ ಬೆಂಕಿ ಎಷ್ಟು ವೇಗವಾಗಿ ಬರುತ್ತೆ. ಸೊ ಆ ರೀತಿಯಾಗಿ ನಿಮ್ಮ ಕಡೆಗೆ ಈ ಒಂದು ಎಲಿಮೆಂಟ್ಸು ಬರುವಂಥದ್ದು. ಎಲ್ಲ ಆಪರ್ಚುನಿಟೀಸು, ಹ್ಯಾಪಿನೆಸ್ಸು, ಗುಡ್ ನ್ಯೂಸು ಏನು ಬೇಕೋ ನಿಮ್ಮ ಕಡೆ ಫಾಸ್ಟಾಗಿ ಎಲ್ಲ ವರ್ಕ್ಗಳು ಫಾಸ್ಟಾಗಿ ಆಗತ್ತೆ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಹಾಗಾದರೆ ನಿಮ್ಮ ಕರೆಂಟ್ ಸಿಚುಯೇಷನ್ಸ್ಗೆ ಏನು ಅಡ್ವೈಸ್ ಅಂತ ನಾನು ಕೇಳಿದೆ ಡಿವೈನ್ಗೆ. ಸೊ ನಿಮಗೆ ಡಿವೈನ್ ಕಡೆಯಿಂದ ಒಂದು ಮೆಸೇಜ್ ಇದೆ. ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿನ್ನ ಲೈಫು ನೀಟಾಗಿ ಟರ್ನ್ ಆಗುತ್ತೆ. ಇಷ್ಟರಲ್ಲೇ ಕೆಲವೊಂದು ಸತ್ಯಗಳೆಲ್ಲ ರಿವೀಲ್ ಆಗಿ ಫಾಸ್ಟಾಗಿ ಚೇಂಜಸ್ ಆಗುತ್ತೆ. ನಿನ್ನ ಫ್ಯೂಚರ್ ಪ್ಲ್ಯಾನ್ ಮಾಡೋದಕ್ಕೆ ನೀನು ಸ್ಟಾರ್ಟ್ ಮಾಡು. ಹೀಗೆ ನಿಂತ್ಕೊಳ್ಳೋಕೆ ಹೋಗ್ಬೇಡ ಒಂದೇ ಕಡೆ. ಸ್ಟಾರ್ಟ್ ಫಾರ್ ಯುವರ್ ಫ್ಯೂಚರ್. ಯೋಜನೆಗಳನ್ನ ಹಾಕೋ, ಡಿಸಿಷನ್ಗಳನ್ನ ತಗೋ. ಹೀಗೆ ನಿಂತ್ಕೊಂಡಿದ್ರೆ ಏನೂ ಆಗೋದಿಲ್ಲ. ಸೊ ನಿಮಗೆ ಎಲ್ಲ ಲೈಫಲ್ಲಿ ಎಲ್ಲ ಸಕ್ಸಸ್ಸೇ ಸಿಗುತ್ತೆ, ಎಲ್ಲ ಒಳ್ಳೆಯದೇ ಆಗುತ್ತೆ ಈ ಫೇಸ್ ಆಗಾದ್ಮೇಲೆ ಅಂತ. ಸೊ ಹಾಗಾಗಿ ನೀವು ಫಾರ್ವರ್ಡ್ ಮಾಡ್ಕೊಳ್ಳಿ ನಿಮ್ಮ ಲೈಫನ್ನು. ಒಂದು ರೀತಿ ನೀವು ಸ್ಟಕ್ ಎನರ್ಜಿನಲ್ಲಿ ನೀವೇನಿದ್ದೀರಾ ಅದನ್ನು ನೀವು ಮೂಮೆಂಟನ್ನ ಮಾಡ್ಕೋಬೇಕು. ಅಥವಾ ನೀವು ಯಾವುದಾದ್ರೂ 2 ಡಿಸಿಷನ್ಗಳ ಮಧ್ಯದಲ್ಲಿ ನಿಂತುಬಿಟ್ಟಿದ್ರೆ ನಿರ್ಧಾರಗಳನ್ನು ಬೇಗ ತಗೊಳ್ಬೇಕು ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಸೊ ಇದಾಗಿತ್ತು ಇವತ್ತಿನ ನಿಮ್ಮ ರೀಡಿಂಗು. ನನ್ನ ರೀಡಿಂಗು ನಿಮಗೇನಾದರೂ ರೆಸೊನೇಟ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಮತ್ತು ಕಮೆಂಟಲ್ಲಿ ತಿಳಿಸಿ ನನಗೆ ನೀವು ಯಾವ ಫೈಲನ್ನು ಚೂಸ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನ ಜೊತೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.